ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದ್ದೀರಿ? ಎಲ್ಲಿಗೆ ಹೋಗ್ಲಿ? ಡ್ಯೂಟಿಗೆ. ಸರಿ ಏನ್ ಬೇಡ. ಇವತ್ತು ನೋಡ್ರಿ, ನಾವು ಸ್ವಲ್ಪ ಲೇಟಾಗಿ ಎದ್ದೀವಿ. ಹಾಗಾಗಿ ಇವತ್ತಿನ ದಿನ ಹೆಂಗೆ ಹೋಗ್ತೈತೆ ಅಂತ ನೋಡೋಣ ಬರ್ರಿ. ಇವಾಗ ಉಗುರು ಬೆಚ್ಚ ನೀರಿಗೆ ನಾನು ಆಮ್ಲ ಐಸ್ ಕ್ಯೂಬ್ನ ಹಾಕೊಂಡು ಕುಡಿತಾ ಇದ್ದೀನಿ. ಮತ್ತು ಚಿನ್ನಿಗೆ ಲೇಟ್ ಆಗಿತ್ತಲ್ವ, ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡೋವರೆಗೂ ಲೇಟ್ ಆಗುತ್ತೆ ಅಂತ ಫ್ರೂಟ್ಸ್ನ ತಿನ್ನಿಸ್ತಾ ಇದ್ದೀನಿ. ಅವಳಿಗೆ ಫ್ರೂಟ್ಸ್ನ ತಿನ್ನಿಸಿ ಮತ್ತು ಕಸನೂ ಗುಡಿಸ್ಕೊಂಡೆ ನೋಡ್ರಿ. ಹಾಯ್ ರೀ, ನಾನಿವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿನಿ. ಮ್ಯಾಂಗೋ ಸೀಸನ್ ಅಲ್ವಾ ಇವಾಗ, ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬರ್ರಿ ಹೆಂಗೆ ಮಾಡೋದು ಅಂತ ನೋಡೋಣ ಅಂತ. ನೋಡ್ರಿ, ಇಲ್ಲಿ ಮಾವಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಕರಿಬೇವು, ಮತ್ತು ಸಾಸಿವೆ, ಜೀರಿಗೆ, ಮತ್ತು ಕಡಲೆಬೇಳೆ, ಮತ್ತು ಅರಿಶಿನ, ಮತ್ತು ಇದರಲ್ಲಿ ಕಡಲೆ ಬೀಜನ ತೊಗೊಂಡಿದ್ದೀನಿ. ಮತ್ತು ರೈಸ್ನ ಮಾಡಿ ಆರಿಸಿಟ್ಟಿದ್ದೀನಿ. ಬರ್ರಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಇವಾಗ ನೋಡ್ರಿ, ಒಂದು ಕಡಾಯಿ ಇಟ್ಕೊಂಡಿನಿ. ಅದಕ್ಕೆ ಸ್ಟವ್ ಹಚ್ಕೊಂಡು ಬಿಸಿ ಮಾಡೋಕ್ಕಿಟ್ಟೀನಿ. ನಿಮ್ಮ ಮನೆಯಲ್ಲಿ ಮಾವಿನಕಾಯಿ ಚಿತ್ರಾನ್ನ ಹೆಂಗೆ ಮಾಡ್ತೀರ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ಹೆಂಗೆ ಮಾಡ್ತೀನಿ ಅಂತ ಇವಾಗ ತೋರಿಸ್ತೀನಿ ನೋಡ್ರಿ. ಸಿಂಪಲ್ಲಾಗಿ ಮಾಡ್ತೀನಿ ರೀ. ಆಲ್ಮೋಸ್ಟ್ ನನ್ನ ಎಲ್ಲ ರೆಸಿಪಿಗಳು ಸಿಂಪಲ್ಲಾಗಿರ್ತವೆ, ಜಾಸ್ತಿ ಏನಂತಾರೆ ಇದು ಮಾಡ್ಲಿಕ್ಕೆ ಹೋಗಂಗಿಲ್ಲ. ಇವಾಗ ನೋಡ್ರಿ, ಕಾಯ್ದೈತಿ ಬಾಣಲಿ. ಇವಾಗ ಆಯಿಲ್ ಹಾಕೊಳ್ಳೋಣ. ಸಾಸಿವೆ ಹಾಕೊತಾ ಇದ್ದೀನಿ ನೋಡ್ರಿ. ಸಾಸಿವೆ, ಜೀರಿಗೆ, ಮತ್ತೇನು ಕಡಲೆ ಬೀಜ ತೊಗೊಂಡಿದ್ನಲ್ಲ, ಕಡಲೆ ಬೀಜ, ಆ್ಯಂಡ್ ಸ್ವಲ್ಪ ಏನಂತಾರೆ ಕಡಲೆಬೇಳೆ. ಚೆನ್ನಾಗಿ ಕಡಲೆ ಬೀಜ ಎಲ್ಲ ಚಟಪಟ ಅಂತೈತೆ. ಇವಾಗ ಕರಿಬೇವು ಸೊಪ್ಪನ್ನ ಹಾಕ್ತೀನಿ. ಇವಾಗ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅರ್ಧ ಸ್ಪೂನ್ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನೋಡ್ರಿ. ಇವಾಗ ನೋಡ್ರಿ, ಇದೇನು ತುರಿದಿಟ್ಕೊಂಡಿದ್ನಲ್ಲ, ಇದು ಮಾವಿನಕಾಯಿನ ಸೇರಿಸ್ತಾ ಇದ್ದೀನಿ. ಮಾವಿನಕಾಯಿನ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಒಂಥರ ಗೊಜ್ಜು ಥರ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅರಿಶಿನ ಸೇರಿಸ್ತಾ ಇದ್ದೀನಿ. ಮಾಡಿ ಇಟ್ಕೊಂಡಿದ್ನಲ್ಲ, ಇವಾಗ ನೋಡ್ರಿ, ಇದು ಚೆನ್ನಾಗಿ ಈ ಥರ ಗೊಜ್ಜು ಥರ ಆಗೈತಿ. ಇವಾಗ ರೈಸ್ನ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ಮೇಲೆ. ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ ನೋಡ್ರಿ. ಎಲ್ಲ ಮಾವಿನಕಾಯಿ ಚಿತ್ರಾನ್ನ ಹೆಂಗೆ ಮಾಡೋದಂತ. ನಮ್ಮ ಚಿತ್ರಾನ್ನ ನೋಡ್ರಿ ರೆಡಿ ಆಗೈತಿ. ಟೇಸ್ಟ್ ಮಾತ್ರ ಅದ್ಭುತ ಆಗೈತಿ. ನೀವು ಟ್ರೈ ಮಾಡಿರಿ ಮನೇಲಿ. ಹೆಂಗಾಗೈತೆ ಟೇಸ್ಟ್ ಹೇಳು, ವಿಡಿಯೋ ಮಾಡ್ತಾಯಿದ್ದೆ. ಟೇಸ್ಟ್ ಹೆಂಗಾಗೈತೆ? ಹೆಂಗಾಗೈತೆ ಟೇಸ್ಟ್? ಹೆಂಗೈತೆ ಮಾವಿನಕಾಯಿ ಚಿತ್ರಾನ್ನ? ಹಾಂ, ಹೆಂಗೆ ಸೂಪರ್ ಮಾಡೋದು? ಸೂಪರ್.
ನೀವು ಟ್ರೈ ಮಾಡಿ ಮನೇಲಿ. ನಮ್ಮಮ್ಮ ಸೂಪರಾಗಿ ಮಾಡೈತೆ, ನೀವು ಟ್ರೈ ಮಾಡ್ರಿ, ಮನೇಲಿ ಮಾಡ್ಕೊಂಡು ತಿನ್ನಿ. ಮ್ಯಾಂಗೋ ಸೀಸನ್ ಇದೆ ಇವಾಗ. ಬಾಯಾ? ಓ ಬಾಯಿವ್ನು ಮಾಡ್ತೀಯ ನೀನು, ಗುಂಡಿ ನೀನು ಗುಂಡಿ. ಓಕೆ. ಹೌದು, ಬೇಡ್ಕೋಬೇಕಾ? ಯಾರು ಹೇಳ್ಕೊಟ್ಟಿದ್ದು ನಿಮಗೆ? ಹೌದಾ? ಹಂಗೆ ಬೇಡ್ಕೊಂಡು ತಿನ್ಬೇಕಾ ಊಟನ? ಹೆಂಗೆ ತೋರಿಸು. ಹೌದಾ? ಹೌದಾ? ಹಾಂ, ತಿನ್ನು ತಿನ್ನು, ಆಯಿತು, ತಿನ್ನು ತಿನ್ನು ತಿನ್ನು, ಆಯ್ತಲ್ಲ ತಗೋ. ಹಾಂ, ಜೆ ಜಿ ಮಾಡೋಣ ಫಸ್ಟು. ಹಂಗೆ ಮಾಡಿದೆ. ಹಿಂಗೆ ನಾನು ಮಾಡ್ತಾಯಿದ್ದೀನಿ ನೋಡಿ. ಗುಡ್ಡು ನೀನು ಗುಡ್ಡು. ಹಂಗ ಅಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕು. ಚಿತ್ರಾನ್ನ ತಿನ್ಕೊಂಡು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ನೋಡ್ರಿ, ಕಿಚನ್ನ ಕ್ಲೀನ್ ಮಾಡೋಣ ಅಂತ ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಹಾಗೆ ಪಾತ್ರೆನೂ ವಾಶ್ ಮಾಡಿ ಇಡ್ತಾಯಿದ್ದೀನಿ. ಇವಾಗ ನೋಡ್ರಿ ಪಾತ್ರೆ ಎಲ್ಲ ತೊಳೆದು ಕಿಚನಲ್ಲಿ ಕ್ಲೀನ್ ಮಾಡಿಟ್ಟೆ. ಇವಾಗ ಫ್ರಿಜ್ ಸ್ವಲ್ಪ ಕ್ಲೀನ್ ಮಾಡಬೇಕು. ಮತ್ತು ನೆನೆ ಏನು ಒಂದು ನಿಮಿಷ ಇರಮ್ಮ ತಗೊಳ್ಳು. ಫ್ರಿಜ್ ಕ್ಲೀನ್ ಮಾಡಬೇಕು. ಮತ್ತಂತರ ನೆನೆ ಗ್ರೋಸರಿ ಎಲ್ಲ ತೊಗೊಂಬಂದಿದೆ, ತರಕಾರಿ ಎಲ್ಲ ಹಂಗಂಗೆ ಇಟ್ಬಿಟ್ಟಿನಿ. ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಕ್ಲೀನಾಗಿ ಜೋಡಿಸ್ಬೇಕು. ನೆನೆ ಟೈಮ್ ಇರಲಿಲ್ಲ, ಆಚೆ ಹೋಗಿ ಬಂದರೆ ಸಾಕು. ಹಂಗೆ ನೋಡ್ರಿ ನಂಗೆ ಸುಸ್ತಾಗ್ಬಿಡ್ತೈತಿ. ನೆನೆ ಬಟ್ಟೆ ತರಕ್ಕೆ ಬೇರೆ ಹೋಗಿದ್ವಲ್ಲ, ಹಾಗಾಗಿ ಓಡಾಡಿ ಸುಸ್ತಾಗಿ 3 ಗಂಟೆ ಬಂದು. ಅದಕ್ಕೆ ಇವಾಗ ಬರ್ರಿ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ತರಕಾರಿ ಎಲ್ಲ ಜೋಡಿಸೋಣ. ನೋಡ್ತಾ ಇರ್ಬೋದ್ರಿ, ಎಲ್ಲ ಫುಲ್ಲು ಈ ಥರ ಡಂಪ್ ಮಾಡಿಬಿಟ್ಟಿಟ್ಟೀನಿ. ನೆನೆ ತಗೊಂಬಂದು ಹಂಗಂಗೆ ಇಟ್ಬಿಟ್ಟೀನಿ. ಇದನ್ನೆಲ್ಲ ಕ್ಲೀನಾಗಿ ಜೋಡ್ಸೋಣ ಬರ್ರಿ. ಇವಾಗ ಬಿಡು, ಒಂದು ನಿಮಿಷ ಬಿಡು. ಇಲ್ಲೆಲ್ಲ ನೋಡ್ರಿ, ಈಗ ಹಾಲು ಒಂದು ಚೆಲ್ಬಿಟ್ಟಾರ. ಹಾಗೆ ಇದು ಓಪನ್ ಆಗಿದೆಯಾ? ಹಾಂ, ಓಪನ್ ಐತಮ್ಮ. ಸರಿ, ಇದರೆಲ್ಲ ಹಾಕಿಡೋಣ. ಹಿಂಗೆ ಆಗ್ಬಿಟ್ಟೈತೆ ನೋಡ್ರಿ ಎಲ್ಲ ನಮ್ಮ ಫ್ರಿಜ್ ಪರಿಸ್ಥಿತಿ. ನೋಡ್ರಿ ಈಗ ಎಲ್ಲ ಚೆಲ್ಲಿ ಬಿಟ್ಟಾರ ಹಾಲ್ಗಿಲೆಲ್ಲ. ಅದಕ್ಕೆ ಇವಾಗ ಫ್ರಿಜ್ ಕ್ಲೀನ್ ಮಾಡೋಣ ಸ್ವಲ್ಪ. ಸರಿಮ್ಮ. ಇವ್ರು ನೋಡ್ರಿ ನಮ್ಮಪ್ಪ ನೋಡ್ರಿ, ಅವರು ಫೋಟೋದಲ್ಲಿ ಹೆಂಗೆ ಕಾಣಿಸ್ತವ್ರೆ, ಮೈ ಹೀರೋ. ಬಟ್ ಆ ಹೀರೋನ ನೋಡೋಕ್ಕಾಗಿಲ್ಲ ರಿಯಲ್ ಲೈಫಲ್ಲಿ.
ಆಚೆ ಇಟ್ಟರೆ ಹಾಳಾಗ್ಬಿಡುತ್ತೆ ಬೇಗ ಅಂತ ಇನ್ನು ಫ್ರಿಜ್ಜಲ್ಲೇ ಇಡ್ತಾ ಇದ್ದೀನಿ. ಸರಿ ಚಿನ್ನ, ಇದು ನೋಡ್ರಿ ಮೊನ್ನೆ ತಗೊಂಬಂದಿರೋ ಸೊಪ್ಪು ಫುಲ್ ಒಣಗಿ ಹೋಗ್ಬಿಟ್ಟೈತೆ, ಬಿಡ್ಸೋಕ್ಕೂ ಆಗಿಲ್ಲ. ಇದರಲ್ಲೇ ಇಟ್ಬಿಟ್ಟಿದ್ದೀನಿ ನೋಡಿ. ನೋಡ್ರಿ ಹೇಗೆ ಪೂಜೆ ಮಾಡ್ತೀವಿ. ಕರಿಬೇವು ಸೊಪ್ಪು ತೋರ್ಸು. ಏನ್ ಮಾಡ್ತಿದೀವಮ್ಮ ನಾವು? ಫ್ರಿಡ್ಜ್ ಕ್ಲೀನಿಂಗ್. ಮಕ್ಕಳಿದ್ರೆ ನೋಡ್ರಿ ಈ ಥರ ಮಧ್ಯೆ ಮಧ್ಯೆ ಬಂದುಬಿಟ್ಟು ಅವರು ನಾವೇನು ಕೆಲಸ ಮಾಡ್ತೀವಿ ಅವರು ಮಾಡೋಕ್ಕೆ ಬರ್ತಾರೆ. ನಾನು ನಮ್ಮ ಚಿನ್ನಿನೂ ಹಂಗೆ ಮಾಡ್ತಾಳೆ. ಏನಾದ್ರು ಕೆಲಸ ಮಾಡ್ತಾಯಿದ್ರೆ ಮಧ್ಯೆ ಮಧ್ಯೆ ಬಂದು ಮಾತಾಡ್ತಾ ಇರ್ತಾಳೆ. ಹಂಗೆ ಅವಳನ್ನ ಕರ್ಕೊಂಡು ಫ್ರಿಜ್ನ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ. ಸೊಪ್ಪು ಸೈಡ್ ಇದನ್ನು ಗೊಂಗೂರ ಅಂತಾರೆ, ನಮ್ಮ ಸೈಡ್ ಇದನ್ನು ಪುಂಡಿ ಪಲ್ಯ ಅಂತಾರೆ. ಪುಂಡಿ ಪಲ್ಯ ಬಿಡಿಸ್ತಾ ಇದ್ದೀನಿ ನೋಡ್ರಿ. ಬಿಡಿಸಿಟ್ರೆ ಈಸಿ ಆಗುತ್ತೆ ಅಂತ ಮಾಡೋಕ್ಕೆ. ಮಾಡುವಾಗ ಬೇಗ ಈಸಿ ಆಗಿಬಿಡ್ತೈತಿ. ನಾನು ಹಂಗೆ ಇಟ್ಬಿಟ್ರೆ ಆಮೇಲೆ ಅಡುಗೆ ಮಾಡುವಾಗ ಬಿಡಿಸ್ಕೊಂಡು ಕುತ್ಕೋಬೇಕಾಗುತ್ತೆ. ಹಂಗಾಗಿ ಇವಾಗ ಬಿಡಿಸಿಟ್ಕೊತಾ ಇದ್ದೀನಿ. ನಮ್ಮೂರ ಕಡೆ ಚೆನ್ನಾಗಿ ಸಿಗ್ತೈತ್ರಿ ಇದು. ಎಳೆದಿರುತ್ತೆ. ಇಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ ಈ ಥರ ದಪ್ಪ ದಪ್ಪ ಇರೋದಿರುತ್ತೆ. ಇದು ಅಷ್ಟೊಂದು ಟೇಸ್ಟ್ ಇರಲ್ಲ. ಎಳೆದಿರುತ್ತಲ್ವಾ, ಅದು ಚೆನ್ನಾಗಿರುತ್ತೆ. ಈ ಸೈಡ್ ಬ್ಯಾಂಗ್ಳೂರ್ ಸೈಡ್ ಆಲ್ಮೋಸ್ಟ್ ಎಲ್ಲ ಏನಂತಾರೆ ದಪ್ಪ ದಪ್ಪನೇ ಇರುತ್ತೆ. ಎಲ್ಲ ಬಲ್ತೋಗಿರೋದು ಅಂತಾರಲ್ಲ, ಆ ಥರ ತರಕಾರಿ ಜಾಸ್ತಿ ಸಿಗೋದು. ನಮ್ಮೂರ ಸೈಡೆಲ್ಲ ಫ್ರೆಶ್ ಆಗಿರುತ್ತೆ, ಎಳೆದು ಜಾಸ್ತಿ ಇರುತ್ತೆ. ಸ್ವಿಚ್ ನೋಡ್ರಿ ಆಫ್ ಮಾಡಿದ್ದೆ, ಇವಾಗ ಆನ್ ಮಾಡ್ತಾಯಿದ್ದೀನಿ. ಹೆಂಗೆ ಅರೇಂಜ್ ಮಾಡೀನಿ ಅಂತ ಒಂದು ಸತಿ ನೋಡ್ಕೊಂಬರೋಣ ಬರ್ರಿ. ಯಾವಾಗಲೂ ಫ್ರಿಜ್ ಬಟನ್ ಆಫ್ ಮಾಡಿಬಿಟ್ಟೆ ಕ್ಲೀನ್ ಮಾಡಬೇಕು. ಹಂಗಾಗಿ ಯಾರೋ ಬಟನ್ ಆನ್ ಮಾಡಿಬಿಟ್ಟು ಫ್ರಿಜ್ನ ಕ್ಲೀನ್ ಮಾಡೋಕ್ಕೆ ಹೋಗಬೇಡ್ರಿ. ಇದು ನನ್ನ ಸ್ಮಾಲ್ ಸಜೆಷನ್. ಬರ್ರಿ ನೋಡೋಣ ಹೆಂಗೆ ಜೋಡಿಸಿನಂತ ತೋರಿಸ್ತೀನಿ. ಇಲ್ಲಿ ನೋಡ್ರಿ 2 ವಾಟರ್ ಬಾಟಲ್ ಇಟ್ಟೀನಿ. ಮತ್ತು ಇಲ್ಲಿ ಮೇಲಂತೂ ಏನಿಲ್ಲ, ಸ್ಟೆಪ್ಲೈಸರು ಮತ್ತು ಒಂದು ಬುಕ್ ಐತೆ. ಇದೆರಡು ಬಾಟಲ್ ನೀರು ಕುಡಿಲಕ್ಕ. ಈ ಸೈಡ್ಸ್ ಎಲ್ಲ ರಿಮೋಟು ಮತ್ತು ಇದೆಲ್ಲ ಹಾಕೀನಿ. ಇದ್ರೊಳಗೆ ಡೀಪ್ ಫ್ರೀಜರ್ನಾಗ ಏನು ಇಟ್ಟೀನಂತ ನೋಡೋಣ ಬರ್ರಿ. ಇಲ್ಲಿ ಸ್ವಲ್ಪ ಕಾರ್ನ್ ಅದ. ಯಾವಾಗಾದರೂ ನನ್ನ ಮಗಳು ಕೇಳ್ತಾ ಇರ್ತಾಳೆ ಕಾರ್ನ್ ಅಂದ್ರೆ ಆಕೆಗೆ ಇಷ್ಟ. ಹಾಗಾಗಿ ಇದು ಸ್ವಲ್ಪ ಸ್ಟೋರ್ ಮಾಡಿಡ್ತೀನಿ ನಾನು ಅವಾಗವಾಗ. ಮತ್ತು ಇದರಲ್ಲೆಲ್ಲ ABC ಜ್ಯೂಸ್ಟೇ ಐತೆ ನೋಡ್ರಿ, ಐಸ್ ಕ್ಯೂಬ್ಸ್. ಇದೇನೋ ತೆಗೆದು ಹಾಕಿಲ್ಲ. ಇದ್ರೊಳಗೆ ಸ್ವಲ್ಪ ಐತಿ ಐಸ್ ಕ್ಯೂಬ್, ಏನದು ಆಮ್ಲ ಐಸ್ ಕ್ಯೂಬ್. ಮತ್ತು ಇಲ್ಲಿ ಒಂದು ವಾಟರ್ ಬಾಟಲ್ ಇಟ್ಟೀನಿ, ಏನಕ್ಕಾರೆ ಜ್ಯೂಸ್ ಅದು ಮಾಡ್ಲಿಕ್ಕೆ ಆಗ್ತದಂತ ಅಷ್ಟೇ ನೋಡ್ರಿ. ಮೇಲೆ ಡೀಪ್ ಫ್ರೀಜರಲ್ಲಿ ಇಷ್ಟೇ ಇರೋದು. ಮತ್ತು ಇಲ್ಲಿ ಏನೈತೆ ನೋಡ್ಕೊಂಬರೋಣ ಬರ್ರಿ, ಹೇಗೆ ಅರೇಂಜ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇದರಲ್ಲಿ ಶುಂಠಿ ಮತ್ತು ಇದರಲ್ಲಿ ಮೆಣಸಿನ್ಕಾಯಿ, ಹಾಲು ಮತ್ತು ಮೊಸರಲ್ಲಿ ಇಟ್ಟಿದ್ದೀನಿ. ಇದರಲ್ಲಿ ಕರಿಬೇವು ಸೊಪ್ಪು ಮತ್ತು ಫ್ರೂಟ್ಸಲ್ಲಿ ಇಟ್ಟಿದ್ದೀನಿ. ಇದರಲ್ಲಿ ಸ್ವಲ್ಪ ದೋಸೆ ಬ್ಯಾಟರ್ ಇದೆ. ಇಲ್ಲೆಲ್ಲ ಕಾಳು. ಮತ್ತು ನಾನು ಜಾಸ್ತಿ ಯೂಸ್ ಮಾಡಲ್ಲ, ತುಂಬ ರೇರ್ ಯೂಸ್ ಮಾಡೋದು. ಆಚೆ ಇಟ್ಟರೆ ಬೇಗ ಹಾಳಾಗಿ ಹುಳ ಬೀಳುತ್ತೆ ಅಂತ ಇದರಲ್ಲಿ ಹಾಕಿದ್ದೀನಿ. ಡೈಲಿ ಯೂಸ್ ಮಾಡಲ್ಲ, ತುಂಬ ರೇರ್ ಇದು ಕಡಲೆ ಹಿಟ್ಟದೆಲ್ಲ ನಾನು ಯೂಸ್ ಮಾಡೋದು. ಹಾಗಾಗಿ ಇಲ್ಲೆಲ್ಲ ನೋಡ್ರಿ ತರಕಾರಿ ಎಲ್ಲ ಜೋಡಿಸ್ಕೊಂಡೀನಿ.
ಇದ್ರೊಳಗೆ ಟೊಮೆಟೊ ಒಂದು ಸೈಡ್ ಅಂತ ನಾನು ಕುಕ್ಕುಂಬರ್ ಮತ್ತು ಒಂದು ಮ್ಯಾಂಗೋ ಹಾಕಿದ್ದೀನಿ. ಅರ್ಧ ಜಾಸ್ತಿ ಏನಂತಾರೆ ಇದರಲ್ಲೆಲ್ಲ ಬಾಕ್ಸಲ್ಲಿ ಹಾಕಿಡೋಕ್ಕಾಗಲ್ಲ ಅಲ್ವಾ, ಅದನ್ನು ಇದರಲ್ಲಿ ಹಾಫ್ ಇಟ್ಟಿದ್ದೀನಿ ಇದರಲ್ಲಿ. ಮತ್ತು ಈ ಸೈಡ್ ಬಂದರೆ ಇಲ್ಲಿ ಏನಂತಾರೆ ಪುಳಿಯೋಗರೆ ಪ್ಯಾಕೆಟು ಮತ್ತು ಸಾಸಸ್ಸು ಮಯೋನೈಸ್ ಎಲ್ಲ ಹಾಕಿದ್ದೀನಿ. ಇದು ಅರ್ಧ ಕಡಲೆ ಹಿಟ್ಟಿಂದ ಓಪನ್ ಮಾಡಿರೋದು. ಕಡಲೆ ಹಿಟ್ಟು ಬೇಗ ಹಾಳಾಗಿಬಿಡ್ತೈತಿ. ಇದೊಂದು ಸ್ವಲ್ಪ ಪಾಪಡ್ ಐತಿ, ಇದು ಸಾಸ್. ಆ್ಯಂಡ್ ಇದರಲ್ಲಿ ಏನೂ ಇಟ್ಟಿಲ್ಲ. ಇದರಲ್ಲಿ ಒಂದು 3-4 ಲೆಮನ್ ಇದೆ. ಇದೊಂದು ಓಪನ್ ಇಟ್ಟಿದ್ದೀನಿ ಯಾಕಂದರೆ ಫ್ರಿಜ್ಜು ಸ್ಮೆಲ್ ಬರಲ್ಲ ಈ ಥರ ಕಟ್ ಮಾಡಿಟ್ರೆ ಲೆಮನ್ನ, ಹಾಗಾಗಿ ಇಟ್ಟಿದ್ದೀನಿ. ಇದರಲ್ಲಿ ಚಿಯಾ ಸೀಡ್ಸ್ ಆ್ಯಂಡ್ ಇದರಲ್ಲಿ ಇದೇನಿದು ಮೆಂತಿ ಡ್ರೈ ಆಗಿರೋದು, ಕಸೂರಿ ಮೆಂತಿ. ಇದೆಲ್ಲ ಕೇಕ್ ಮಾಡೋದು ಅದ ನೋಡ್ರಿ. ಇವೆಲ್ಲ ಜಾಸ್ತಿ ಯೂಸ್ ಮಾಡೋಂಗಿಲ್ಲ, ಹಾಗಾಗಿ ಇಲ್ಲೇ ಇಟ್ಟಿದ್ದೀನಿ. ಆಚೆ ಇಡಬಾರ್ದು ಅಂತ, ಹಾಳಾಗಿಬಿಡುತ್ತೆ ಬೇಗ. ಇದಾಗಿತ್ತು ನೋಡ್ರಿ ಇವತ್ತಿನ ನಮ್ಮ ಒಂದು ಫ್ರಿಜ್ ಕ್ಲೀನಿಂಗ್. ಹಿಂಗೆ ಅರೇಂಜ್ ಮಾಡ್ಕೊಂಡೀನಿ. ನಿಮ್ಗೆ ಯಾವ ಥರ ಅನಿಸ್ತು ಅಂತ ಕಮೆಂಟ್ ಮಾಡಿರಿಪ್ಪ. ಫ್ರಿಡ್ಜ್ ಕ್ಲೀನ್ ಮಾಡಿದ್ಮೇಲೆ ಕಸ ಎಲ್ಲ ಗುಡಿಸ್ಕೊಂಡೆ ನೋಡ್ರಿ ಒಂದು ಸಾರಿ. ಇವಾಗ ನೋಡ್ರಿ ಬಟ್ಟೆ ಎಲ್ಲ ಒಣಗಿತ್ತು, ಹಾಗಾಗಿ ಬಟ್ಟೆನೆಲ್ಲ ತೆಕ್ಕೊಂಡು ಮಷಿನ್ಗೆ ಸ್ವಲ್ಪ ಬಟ್ಟೆ ಕೂಡ ಹಾಕಿದ್ದೆ, ಅದು ಕೂಡ ವಾಶ್ ಆಗಿತ್ತು. ಹಾಗೆ ಅದನ್ನು ಒಣಗಾಕ್ತಾಯಿದ್ದೀನಿ. ಏನು ಕೊಡ್ಬೇಕು ನಿನಗೆ? ಕಾಸು ಕೊಡ್ಬೇಕಾ? ಯಾಕೆ ಕಾಸು ಕೊಡ್ಬೇಕಾ? ಹಾಂ, ಕಾಸು ಕೊಟ್ಟರೆ ಕೊಡ್ತೀಯಾ? ಇಲ್ಲ ಅಂದರೆ ಕೊಡಲ್ವಾ? ಹೌದಾ, ಇವಾಗ ಕೊಡ್ತೀರಾ? ನಮಗೆ ಬೇಕು. ಕೊಡ್ತೀರಾ? ಬೇಕು. ಹಾಂ, ಹೌದಾ? ಕಾಸಿಲ್ಲ ನಮ್ಮ ಹತ್ರ. ನಿಮ್ಮ ಪಪ್ಪ ಕೊಟ್ಟಿಲ್ಲ. ಇಲ್ಲಮ್ಮ. ಹಾಂ, ಹೌದಾ? ಹ್ಞೂ, ಕೊಡಿ. ತಗೊಳ್ಳಿ ಕಾಸು. ಹ್ಞೂ, ಕೊಡಿ. ಥ್ಯಾಂಕ್ ಯು. ಹ್ಞೂ ಹ್ಞೂ, ನಡಿ ನೀನು ಫಸ್ಟು. ಮಾವು ಅನ್ಬೇಕಾ? ನಾಯಿಗೆ ಹೆಂಗೆ ಮಾವು ಅನ್ನೋಕ್ಕಾಗುತ್ತೆ? ನಾಯಿಗೆ ನಾಯಿ ಅನ್ಬೇಕು, ಮಾವು ಅನ್ನೋಕ್ಕಾಗಲ್ಲ. ಬೆಕ್ಕಿಗೆ ಮಾವು ಅನ್ಬೇಕು. ಹಾಂ, ನಡಿ. ಏನು ನೋಡ್ತಾ ಇದೆಯಾ ಈ ಕಡೆ? ಹಾಂ, ನಾನು ಸೈಕಲ್ ಓಡಿಸ್ತಾ ಇದ್ದೀನಿ. ಎಲ್ಲಿ ಗಂಟ ಹೋಗ್ತೀಯಾ? ಹೌದಾ? ಕುತ್ಕೊಂಡು ಓಡಿಸ್ಬೇಕು. ಚಪ್ಪಲಿ ನೋಡಿ ಉಲ್ಟಾ ಪಲ್ಟಾ ಹಾಕೊಂಡಿದ್ದೆ. ಅದು ಫ್ರೆಂಡ್ಸ್ ಸನ್ಸೆಟ್ ಆಗ್ಲತ್ತದ, ತೋರಿಸ್ತೀನಿ ರೀ ನಿಮ್ಗೆ. ನೋಡ್ರಿ ಸನ್ಸೆಟ್ ಎಷ್ಟು ಚೆನ್ನಾಗಿ ಆಗ್ಲತ್ತದ. ನೋಡೋದೇ ಒಂಥರ ಚಂದ ಅಲ್ವಾ? ಇಲ್ಲಿ ನೋಡಿ ಸನ್ಸೆಟ್. ಹಾಯ್ ಗಾಯ್ಸ್, ವಾಕಿಂಗ್ ಮಾಡ್ತಾಯಿದ್ದೀನಿ ನೋಡ್ರಿ. ಇದಾಗಿತ್ತು ನೋಡ್ರಿ ಈ ವಿಡಿಯೋ. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ, ಕಂಟಿನ್ಯೂ ಮಾಡ್ತಾಯಿಲ್ಲ. ಮತ್ತು ನಾಳೆ ವ್ಲಾಗಲ್ಲಿ ಸಿಗ್ತೀನಿ ರೀ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಮತ್ತು ಲೈಕ್ ಶೇರ್ ಕಮೆಂಟ್ ಮಾಡಿರಿಪ್ಪ. ಥ್ಯಾಂಕ್ಸ್ ಫಾರ್ ವಾಚಿಂಗ್.